ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿಕ ಕಾರ್ಯಕ್ರಮ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರ, ಇಂದಿನ ವಿಷಯ ಏನಂತಂದರೆ, ಕೆಲವು ಜನ ಭಾಳ ಹೇಳ್ತಿದ್ದಾರೆ, ಗುರುಗಳೇ ನಾನು ಇಷ್ಟು ವಯಸ್ಸಾಗಿದೆ, ನನಗೆ ಇಷ್ಟು ವಯಸ್ಸು ಆದರೂ ಕೂಡ ನನ್ನ ಕೈಲಿ ಒಂದು ಮನೆ ಕಟ್ಟಡಕ್ಕಾಗ್ತಾಯಿಲ್ಲ, ಮತ್ತು ಒಂದು ವಾಹನ ತೊಗೊಳಕ್ಕಾಗ್ತಾಯಿಲ್ಲ. ನನಗಿಂತ ಚಿಕ್ಕವರು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ, ಒಳ್ಳೊಳ್ಳೆ ಮನೆ ಕಟ್ಟಿದ್ದಾರೆ, ವಾಹನ ತೊಗೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ನನ್ನ ಕೈಲಿ ಎದಕ್ಕಾಗ್ತಾಯಿಲ್ಲ. ಮತ್ತು ನಾನು ಹಳೆಯ ಒಂದು ಸೈಟ್ ಇದೆ, ಆ ಸೈಟು ಕೂಡ ನನ್ನ ಕೈಲಿ ಕಟ್ಟೋಕ್ಕಾಗ್ತಾಯಿಲ್ಲ. ಹಳೆ ನಮ್ಮ ತಾತ ಮುತ್ತಾತ ಕಾಲಿಂದ ನಾವು ಸೈಟ್ ಇದೆ, ಆ ಸೈಟನ್ನು ಕಟ್ಟೋಕ್ಕಾಗ್ತಾಯಿಲ್ಲ. ಯಾಕೆ ಗುರುಗಳೇ, ಕಾರಣ ಏನಿರ್ಬೋದು? ಈ ಥರ ವಿಷಯಗಳು ಬರ್ತಾಯಿದೆ ವೀಕ್ಷಕರೇ. ಈ ವಿಚಾರ ಒಂದು ವಿಚಾರ ಹೇಳಬೇಕಂತ ಕ್ಲಾರಿಟಿ ಕೊಡಬೇಕಂತ ಬಂದಿದ್ದೇನೆ. ಏನಂತಂದರೆ ವೀಕ್ಷಕರೇ, ಸಮಸ್ಯೆಗಳು ಯಾವ ಥರ ಇದೆ, ಯಾವ ಥರ ಇಲ್ಲ ಅಂತ ನೋಡೋಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ಮೇಲೆ ಬರೋಕ್ಕೆ ನಿಮ್ಮ ಕೈಲಿ ಆಗ್ತಾಯಿಲ್ಲ. ಹಲವು ಕಾರಣ ಇರುತ್ತೆ ಅದಕ್ಕೆ. ಯಾಕಂದರೆ ಹಿಂದೆ ಇನ್ಕಮ್ ಇರೋದಿಲ್ಲ, ಮಾಡೋ ಕೆಲಸದಲ್ಲಿ ಜಯ ಇರೋದಿಲ್ಲ, ಹಣಕ್ಕೆ ಸುಧಾರಣೆ ಇರೋದಿಲ್ಲ, ಏನೇ ಮಾಡಿದ್ರು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಆಯಿತಾ? ಯಾಕಂತಂದರೆ ಈಗ ಎಷ್ಟೋ ಜನ ಮನೆ ಕಟ್ಟಿರ್ತಾರೆ, ಅದೇ ಅರ್ಧಕ್ಕೆ ನಿಲ್ಲಿಸಿರ್ತಾರೆ. ಅಂದರೆ ಕಟ್ಟಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡಿ ಒಂದು ಎಸ್ಟಿಮೇಟ್ ಇಟ್ಟಿರ್ತಾರೆ, ಅದು ಎಸ್ಟಿಮೇಟ್ ಡಬಲ್ ಆಗಿರುತ್ತೆ. ಆ ಕಟ್ಟೋಕ್ಕಾಗೋದಾಗಿ ಸೂಲ ಮಾಡಿದ್ರೂ ಕೂಡ ಆಗೋದಿಲ್ಲ. ಮನೆ ಎಷ್ಟೋ ವರ್ಷದಿಂದ ಖಾಲಿ ಬಿದ್ದಿರುತ್ತೆ, ಅದು ಮನೆ ಕಟ್ಟೋಕ್ಕೆ ಅವ್ರ ಕೈಯಲ್ಲಿ ಪೂರ್ತಿ ಮಾಡೋಣ ಆಗೋದಿಲ್ಲ. ಅಕಸ್ಮಾತ್ ಕಷ್ಟಪಟ್ಟು ಮನೆ ಕಟ್ಟಿ ಗೃಹಪ್ರವೇಶ ಆಗಿ ಒಳಗೆ ಹೋಗೋಷ್ಟರಲ್ಲಿ ಸಾಕಾಗಿರುತ್ತೆ ಅವರಿಗೆ. ಅಷ್ಟ ನೋವು, ಬಾಧೆ, ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಸಾಲದ ಹೊರೆ ತಲೆ ಮೇಲೆ ಇರುತ್ತೆ. ಆ ಅವ್ರ ನೆರಳಿದ್ರು ಕೂಡ ಬೆಂಕಿಲಿ ಇದ್ದಂಗೆ ಆಗ್ಬಿಡುತ್ತೆ, ಬೆಂಕಿ ಜಳ ಇದ್ದಂಗೆ ಆಗುತ್ತೆ ಅವರಿಗೆ. ಯಾಕಂದ್ರೆ ಮನೆಯೊಳಗೆ ನೆರಳುತ್ತಾರೆ ಅವ್ರಿಗೆ. ಆದರೆ ಅಂಥ ನೆರಳಿದ್ರು ಸಾಲದ ಸಮಸ್ಯೆಯಿಂದಾಗಿ ಬೆಂಕಿ ಜಳ ಥರ ಎದುರು ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅವ್ರ ಸಮಸ್ಯೆಗಳು, ಅವ್ರ ವಿಚಾರಗಳು ಸಂಪೂರ್ಣವಾಗಿ ತಲೆ ಕೆಳಗೆ ಆಗ್ತಾ ಹೋಗುತ್ತೆ. ಮತ್ತು ಅವ್ರ ಕೆಲವು ವಾಹನನೂ ತೊಗೊಳಕ್ಕಾಗಲ್ಲ. ವಾಹನ ತೊಗೋಬೇಕಂತ ಕಷ್ಟಪಟ್ಟು ಮಾಡಿರ್ತಾರೆ, ತೊಗೊತಿರ್ತಾರೆ, ಯಾವುದೋ ರೂಪದಲ್ಲಿ ಅದು ಕೈ ಮೀರಿ ಹೋಗಿರುತ್ತೆ. ಅದನ್ನೂ ಒಂದು ಸಮಸ್ಯೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅವ್ರಿಗೆ ಸುಖ ಸಮೃದ್ಧಿ ಅನ್ನೋದೇ ಇರೋದಿಲ್ಲ. ಯಾಕೆ ಕಾರಣ, ಅವ್ರಿಗೆ ಹಲವು ಸಮಸ್ಯೆಗಳಿರುತ್ತೆ. ಅವ್ರಿಗೆ ಜಾತಕದಲ್ಲಿ ದೋಷನೇ ಇರ್ಬೋದು, ಇಲ್ಲ ವೈಯಕ್ತಿಕವಾಗಿ ಯಾವುದೋ ಒಂದು ಪ್ರಯೋಗ ದೃಷ್ಟಿ ದೋಷನೇ ಇರ್ಬೋದು, ಇಲ್ಲ ಕೆಟ್ಟ ದೃಷ್ಟಿ ದೋಷನೇ ಇರ್ಬೋದು. ಆಯಿತಾ? ಇದರಿಂದಾಗಿ ಅವರು ಏನೇ ಪ್ಲ್ಯಾನ್ ಮಾಡಿದ್ರು ಅವ್ರ ಕೈಲಿ ಮುಂದುವರೆಯೋಕೆ ಆಗ್ತಾಯಿಲ್ಲ. ಈ ಕಾರಣದಾಗಿ ಎಷ್ಟೋ ಜನ ಫೋನ್ ಮಾಡಿದ್ದಾರೆ, ಗುರುಗಳೇ ಅಂದರೆ ಎಷ್ಟೋ 2 ವರ್ಷ ಆಯಿತು, ಒಂದು ಸಣ್ಣ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಿಂತಿದೆ ಗುರುಗಳೇ, ಏನು ಮಾಡೋದು? ಆಯಿತಾ? ಏನು ಮಾಡೋದು ಅನ್ನೋಕ್ಕಿಂತ ಮಾಡೋಕ್ಕೆ ಮೊದಲು ಧೈರ್ಯ ಮಾಡಿ ನಿಮ್ಮ ಸಮಸ್ಯೆಗಳು ಯಾವ ಥರ ತಿಳ್ಕೊಂಡು ಒಂದು ಹೆಜ್ಜೆ ಮುಂದಿಟ್ಟು ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ. ಸ್ವಲ್ಪ ಫೈನಾನ್ಷಿಯಲ್ ಏನಿರುತ್ತೆ ಫಿಟ್ನೆಸ್ ಆಗಬೇಕಾಗುತ್ತೆ, ಅಂದರೆ ದುಡ್ಡು ಕಾಸಲ್ಲಿ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಅರ್ಧಕ್ಕೆ ನಿಂದಿರೋಕ್ಕಿಂತ ಮೊದಲು ನಿಮ್ಮ ಕೈಲಿ ಹಣಕ್ಕೆ ಸುಧಾರಣೆ ಆದಷ್ಟು ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕೆ ಪರಿಹಾರ ಮಾರ್ಗ ಯಾವ ಥರ, ಮತ್ತು ನಿಮಗೆ ಮನೆ ಕಟ್ಟಡ ಆಸೆ ಆಕಾಂಕ್ಷೆ ಭಾಳ ಇದೆ, ಕಟ್ಟಡಕ್ಕೆ ನಿಮ್ಮ ಕೈಲಿ ಆಗ್ತಾಯಿಲ್ಲ. ವಾಹನ ಯೋಗ ಇದ್ದರೂ ವಾಹನ ಯೋಗ ತೊಗೊಳಕ್ಕೆ ಆಗ್ತಾಯಿಲ್ಲ, ಅದು ತೊಗೊಂಡು ಮೇಂಟೆನೆನ್ಸ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾಯಿಲ್ಲ. ವ್ಯಾಪಾರದ ವೃದ್ಧಿ ಆಗ್ತಾಯಿಲ್ಲ. ನಿಮಗೆ ವಾಹನದಲ್ಲಿ ಅಡೆತಡೆ ಕೊಟ್ಟು ಕಿರಿಕಿರಿ ಆಗಿ ಮತ್ತು ಅರ್ಧಕ್ಕೆ ಕಟ್ಟಡ ನಿಂತು ಹೋದರೆ, ಇಲ್ಲ ಕಟ್ಟಬೇಕಂತೇಳಿ ಆಶೆಯಿಂದ ನಿಮ್ಮ ಮನಸ್ಸಲ್ಲೇ ನೀವು ದೃಢವಾಗಿ ನಿಂತು ಮುಂದುವರೆಯೋಕ್ಕಾಗೋ ಕಾರಣಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಏನೋ ಒಂದು ಪ್ರಾಫಿಟ್ಸ್ ವಿಚಾರದಲ್ಲಿ ಏನೋ ಅಡೆತಡೆ ಕೊಟ್ಟರೆ ನಿಮ್ಮ ವಿಚಾರದಲ್ಲಿ ಅದಕ್ಕೆ ಪರಿಹಾರ ಮಾರ್ಗವಾಗಿ ಕೆಲವು ಸೊಲ್ಯೂಷನ್ ಕೊಡ್ತೇನೆ. ಸ್ವಲ್ಪ ಅದು ಫಾಲೋ ಮಾಡಿ, ಆದಷ್ಟು ಮಟ್ಟಿಗೆ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಯಾವ ಥರ, ಪ್ರತಿ ಸಂಕಷ್ಟ ದಿನ ವಿಘ್ನ ನಿವಾರಣೆ ಗಣಪತಿಗೆ ಆರಾಧನೆ ಮಾಡಿ, ಗರಿಕೆ ಪ್ರತಿ ಸಂಕಷ್ಟ ದಿನ ಗರಿಕೆ ಕೊಟ್ಟು ಫಲ ಪುಷ್ಪದಿಂದ ಗಣಪತಿಗೆ ಆರಾಧನೆ ಮಾಡಿ, ಮತ್ತು ನಿಮ್ಮ ಒಂದು ಕೈಯಿಂದ ಎಷ್ಟು ಅಷ್ಟು ಪ್ರಮಾಣದಲ್ಲಿ ಪ್ರಸಾದ ನೈವೇದ್ಯವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಎಲ್ಲ ರೀತಿಯಿಂದ ವಿಘ್ನ ನಿವಾರಣೆ ಆಗಿ, ಮತ್ತು ಅರ್ಧಕ್ಕೆ ನಿಂತಿದ್ದು ನಿಮ್ಮ ಒಂದು ಕಟ್ಟಡ ಕೂಡ ಯಾವುದೋ ದಾರಿಯಿಂದ ಮುಂದುವರಿಯುತ್ತಾ ಹೋಗುತ್ತೆ. ಮತ್ತು ನಿಮ್ಮ ಒಂದು ವಾಹನದಲ್ಲಿ ತೊಂದರೆಗಳು, ಏಳುಗಳು, ಕಿರಿಕಿರಿ ಆದರೂ ಕೂಡ ನಿಮಗೆ ಮುಂದುವರಿಯುವಂಥ ಯೋಗನೂ ಬರ್ತಾ ಹೋಗುತ್ತೆ. ಮತ್ತು ಮುಂದೆ ಮಾಡುವಂಥ ಆಶೆ, ಆಕಾಂಕ್ಷೆ ಮತ್ತು ಕಾರ್ಯಗಳಿಗೆ ಎಲ್ಲ ರೀತಿ ನಿಮಗೆ ಭದ್ರ ಬುನಾದಿ ರೂಪದಲ್ಲಿ ನಿಮಗೆ ವಿಘ್ನ ಇಲ್ಲದಂಗೆ ನಿರ್ವಿಘ್ನದಿಂದ ಕೆಲಸ ಕಾರ್ಯ ನಡೆಯುವಂಥ ಹೋಗುವಂಥ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಆಯಿತಾ? ಪ್ರತಿ ಸಂಕಷ್ಟನೇ ದಿನ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಸಂಕಷ್ಟನೇ ದಿನ ಗರಿಕೆ ಅರ್ಪಣೆ ಮಾಡಿ ಮತ್ತು ಪ್ರಸಾದ ನೈವೇದ್ಯವನ್ನು
ಅರ್ಪಣೆ ಮಾಡಿ ಒಂದು 5 ಜನಕ್ಕೆ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರಮಾಣದ ಪ್ರಸಾದ ಕೊಡಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಕಡೆಯಿಂದ ಫಲ, ಪುಷ್ಪ ಅಂದರೆ ಹೂವು ಮತ್ತು ಹಣ್ಣು ಅದನ್ನು ಅರ್ಪಣೆ ಮಾಡಿ, ಬಹಳ ಅನುಕೂಲ ಆಗುತ್ತೆ. ನಿಮಗೆಲ್ಲ ರೀತಿ ಆರಾಧನೆ ಮಾಡಿ, ಆ ಆರಾಧನೆಯಿಂದ ನಿಮ್ಮ ಜೀವನಕ್ಕೆ ಎಷ್ಟೋ ಒಂದು ವಿಘ್ನ ಇದ್ದು ನಿರ್ವಿಘ್ನ ಕೆಲಸ ಕಾರ್ಯ ನಡೀತಾ ಹೋಗುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ, ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ, ಆಯಿತಾ. ಅದು ಮೀರು ನಿಮ್ಮ ಜೀವನದಲ್ಲಿ ಏನೋ ನಡೀತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಜಾತಕವನ್ನು ನಮ್ಮಲ್ಲಿ ಪರಿಶೀಲಿಸಿ, ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕಿಸಿ ತಿಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಸರ್ವಜನ ಸುಖನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.